ಆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಾ ಇತ್ತು. ಇದೇ ಕಾರಣಕ್ಕೆ ಜೈಲು ಅಧಿಕಾರಿಗಳು ಅಲ್ಲಿ ಜಾಮರ್ ಅಳವಡಿಸಿದ್ದಾರೆ. ಆದರೆ ಅದೇ ಜಾಮರ್ ಅಲ್ಲಿನ ಜನರಿಗೆ ಈಗ ಕಂಟಕವಾಗಿ ಪರಿಣಮಿಸಿದೆ. ರೋಸ್ ಹೋಗಿರೋ ಶಾಸಕರು ಜೈಲಿಗೆ ನುಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನರಕಯಾತನೆ. ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಅಳವಡಿಸಿರುವ ನೆಟ್ವರ್ಕ್ ಜಾಮರ್ನಿಂದ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಜೈಲು ಸುತ್ತಮುತ್ತಲಿನ 3 ಕಿಲೋಮೀಟರ್ ವ್ಯಾಪ್ತಿಯ ಜನರು ಸಮಸ್ಯೆಯಿಂದ ಒದ್ದಾಡುತ್ತಿದ್ದಾರೆ. ವೈದ್ಯರನ್ನ ಸಂಪರ್ಕ ಮಾಡೋಕೂ ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸದಿದ್ರೆ ಜೈಲಿಗೆ ನುಗ್ತೇವೆ. ಶಾಸಕ ವೇದವ್ಯಾಸ ಕಾಮತ್ ಎಚ್ಚರಿಕೆ. ಜೈಲಿನಲ್ಲಿ ಕೈದಿಗಳು ಅಕ್ರಮವಾಗಿ ಮೊಬೈಲ್ ಬಳಸೋದನ್ನ ತಡೆಗಟ್ಟೋಕೆ ಜಾಮರ್ ಅಳವಡಿಸಲಾಗಿದೆ. ಆದರೆ ಈ ಜಾಮರ್ನಿಂದ ಜೈಲಿನ ಸುತ್ತಮುತ್ತಲೂ ನೆಟ್ವರ್ಕ್ ಸಿಗುತ್ತಿಲ್ಲ. ಅಪಾರ್ಟ್ಮೆಂಟ್, ಮನೆಗಳು, ವಾಣಿಜ್ಯ ಸಂಕೀರ್ಣ, ಆಸ್ಪತ್ರೆ, ವಕೀಲರ ಕಚೇರಿ, ಪೆಟ್ರೋಲ್ ಬಂಕ್ ಹೀಗೆ ಹಲವೆಡೆ ನೆಟ್ವರ್ಕ್ ಸಿಗದೆ ಜನರು ರೋಸಿ ಹೋಗಿದ್ದಾರೆ. ಜನರ ಸಮಸ್ಯೆಯನ್ನ ಬಗೆಹರಿಸುವಂತೆ ಶಾಸಕರು ಜೈಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಆದರೆ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಜಿಲ್ಲಾ ಕಾರಾಗೃಹ ಅಂದ್ರೆ ಜಿಲ್ಲಾ ಜೈಲ್, ಇಲ್ಲಿ ಜಾಮರ್ ಅಳವಡಿಕೆ ನಂತರ ಜನರಿಗೆ ಆಗುವಂತ ಸಮಸ್ಯೆ ಬಗ್ಗೆ ನಾನು ಈಗಾಗಲೇ ಈ ರಾಜ್ಯದ ಜೈಲು ವಿಭಾಗದ ಉನ್ನತ ಅಧಿಕಾರಿಗಳ ಗಮನ ಫೋನ್ ಮುಖಾಂತರ ನಾನು ಗಮನವನ್ನು ತಂದಿದ್ದೇನೆ. ತದನಂತರ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಜೈಲ್ ಸೂಪರಿಂಟೆಂಡೆಂಟ್ಗಳು ಕೂಡ ಗಮನವನ್ನು ತಂದಿದ್ದೇನೆ. ತದನಂತರ ನಾನು ಭಾರತೀಯ ಜನತಾ ಪಾರ್ಟಿ ಒಂದು ನಿಯೋಗ ಹೋಗಿ ನನ್ನ ನೇತೃತ್ವದಲ್ಲಿ ಜೈಲ್ ಸೂಪರಿಂಟೆಂಡೆಂಟ್ಗಳಿಗೆ ಒಂದು ಮನವಿಯನ್ನ, ಲಿಖಿತವಾದ ಮನವಿಯನ್ನ ಕೂಡ ಕೊಟ್ಟಿದ್ದೇನೆ. ಆದ್ರೆ ನನ್ನದೊಂದು ಪ್ರಶ್ನೆ ಇದೆ, ಜೈಲಿಗೆ ಜಾಮರ್ನ ಅವಶ್ಯಕತೆ ಯಾಕೆ ಬೀಳುತ್ತೆ? ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಶಾಸಕ ವೇದವ್ಯಾಸ ಕಾಮತ್ ಆಕ್ರೋಶ ಹೊರಹಾಕಿದ್ದಾರೆ. ಜೈಲಿನ ಒಳಗೆ ನುಗ್ಗಿ ಜಾಮರ್ ಕಿತ್ತೆಸೆಯುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಮಂಗಳೂರಿನ ಎಲ್ಲ ಆಚೆಪಾಚೆ ಇರುವಂತಹ ವಾರ್ಡುಗಳಿಗೆ ಆಗುತ್ತಿರುವಂತಹ ಜಾಮರ್ನ ಸಮಸ್ಯೆಗಳನ್ನ ಅವರು ಸರಿಪಡಿಸಿಲ್ಲ ಅಂತೇಳಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನೇತೃತ್ವದ ಕಾರ್ಯಕರ್ತರು ಜೈಲ್ ಹತ್ರ ರಾಸ್ತಾರೋಕು ಮಾಡುವುದಲ್ಲದೆ ನಾವೇ ಜೈಲ್ ಒಳಗಡೆ ನುಗ್ಗಿ ಆ ಜಾಮರನ್ನ ತೆಗಿಬೇಕಾದಂತ ಅನಿವಾರ್ಯತೆ ಇದೆ. ಶಾಸಕರ ಎಚ್ಚರಿಕೆಗಾದ್ರೂ ಜೈಲಾಧಿಕಾರಿಗಳು ಮಣಿಯುತ್ತಾರಾ ಅಂತ ಕಾದು ನೋಡಬೇಕಷ್ಟೇ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಾ ಇತ್ತು. ಇದೇ ಕಾರಣಕ್ಕೆ ಜೈಲು ಅಧಿಕಾರಿಗಳು ಅಲ್ಲಿ ಜಾಮರ್ ಅಳವಡಿಸಿದ್ದಾರೆ. ಆದರೆ ಅದೇ ಜಾಮರ್ ಅಲ್ಲಿನ ಜನರಿಗೆ ಈಗ ಕಂಟಕವಾಗಿ ಪರಿಣಮಿಸಿದೆ. ರೋಸ್ ಹೋಗಿರೋ ಶಾಸಕರು ಜೈಲಿಗೆ ನುಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನರಕಯಾತನೆ. ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಅಳವಡಿಸಿರುವ ನೆಟ್ವರ್ಕ್ ಜಾಮರ್ನಿಂದ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಜೈಲು ಸುತ್ತಮುತ್ತಲಿನ 3 ಕಿಲೋಮೀಟರ್ ವ್ಯಾಪ್ತಿಯ ಜನರು ಸಮಸ್ಯೆಯಿಂದ ಒದ್ದಾಡುತ್ತಿದ್ದಾರೆ. ವೈದ್ಯರನ್ನ ಸಂಪರ್ಕ ಮಾಡೋಕೂ ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸದಿದ್ರೆ ಜೈಲಿಗೆ ನುಗ್ತೇವೆ. ಶಾಸಕ ವೇದವ್ಯಾಸ ಕಾಮತ್ ಎಚ್ಚರಿಕೆ. ಜೈಲಿನಲ್ಲಿ ಕೈದಿಗಳು ಅಕ್ರಮವಾಗಿ ಮೊಬೈಲ್ ಬಳಸೋದನ್ನ ತಡೆಗಟ್ಟೋಕೆ ಜಾಮರ್ ಅಳವಡಿಸಲಾಗಿದೆ. ಆದರೆ ಈ ಜಾಮರ್ನಿಂದ ಜೈಲಿನ ಸುತ್ತಮುತ್ತಲೂ ನೆಟ್ವರ್ಕ್ ಸಿಗುತ್ತಿಲ್ಲ. ಅಪಾರ್ಟ್ಮೆಂಟ್, ಮನೆಗಳು, ವಾಣಿಜ್ಯ ಸಂಕೀರ್ಣ, ಆಸ್ಪತ್ರೆ, ವಕೀಲರ ಕಚೇರಿ, ಪೆಟ್ರೋಲ್ ಬಂಕ್ ಹೀಗೆ ಹಲವೆಡೆ ನೆಟ್ವರ್ಕ್ ಸಿಗದೆ ಜನರು ರೋಸಿ ಹೋಗಿದ್ದಾರೆ. ಜನರ ಸಮಸ್ಯೆಯನ್ನ ಬಗೆಹರಿಸುವಂತೆ ಶಾಸಕರು ಜೈಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಆದರೆ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಜಿಲ್ಲಾ ಕಾರಾಗೃಹ ಅಂದ್ರೆ ಜಿಲ್ಲಾ ಜೈಲ್, ಇಲ್ಲಿ ಜಾಮರ್ ಅಳವಡಿಕೆ ನಂತರ ಜನರಿಗೆ ಆಗುವಂತ ಸಮಸ್ಯೆ ಬಗ್ಗೆ ನಾನು ಈಗಾಗಲೇ ಈ ರಾಜ್ಯದ ಜೈಲು ವಿಭಾಗದ ಉನ್ನತ ಅಧಿಕಾರಿಗಳ ಗಮನ ಫೋನ್ ಮುಖಾಂತರ ನಾನು ಗಮನವನ್ನು ತಂದಿದ್ದೇನೆ. ತದನಂತರ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಜೈಲ್ ಸೂಪರಿಂಟೆಂಡೆಂಟ್ಗಳು ಕೂಡ ಗಮನವನ್ನು ತಂದಿದ್ದೇನೆ. ತದನಂತರ ನಾನು ಭಾರತೀಯ ಜನತಾ ಪಾರ್ಟಿ ಒಂದು ನಿಯೋಗ ಹೋಗಿ ನನ್ನ ನೇತೃತ್ವದಲ್ಲಿ ಜೈಲ್ ಸೂಪರಿಂಟೆಂಡೆಂಟ್ಗಳಿಗೆ ಒಂದು ಮನವಿಯನ್ನ, ಲಿಖಿತವಾದ ಮನವಿಯನ್ನ ಕೂಡ ಕೊಟ್ಟಿದ್ದೇನೆ. ಆದ್ರೆ ನನ್ನದೊಂದು ಪ್ರಶ್ನೆ ಇದೆ, ಜೈಲಿಗೆ ಜಾಮರ್ನ ಅವಶ್ಯಕತೆ ಯಾಕೆ ಬೀಳುತ್ತೆ? ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಶಾಸಕ ವೇದವ್ಯಾಸ ಕಾಮತ್ ಆಕ್ರೋಶ ಹೊರಹಾಕಿದ್ದಾರೆ.
ಜೈಲಿನ ಒಳಗೆ ನುಗ್ಗಿ ಜಾಮರ್ ಕಿತ್ತೆಸೆಯುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಮಂಗಳೂರಿನ ಎಲ್ಲ ಆಗುವ ಆಚೆಪಾಚೆ ಇರುವಂತಹ ವಾರ್ಡ್ಗಳಿಗೆ ಆಗುತ್ತಿರುವಂತಹ ಜಾಮರ್ನ ಸಮಸ್ಯೆಗಳನ್ನ ಅವರು ಸರಿಪಡಿಸಿಲ್ಲ ಅಂತೇಳಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನೇತೃತ್ವದ ಕಾರ್ಯಕರ್ತರು ಜೈಲ್ ಹತ್ರ ರಾಸ್ತಾರೋಕು ಮಾಡುವುದಲ್ಲದೆ ನಾವೇ ಜೈಲ್ ಒಳಗಡೆ ನುಗ್ಗಿ ಆ ಜಾಮರನ್ನ ತೆಗಿಬೇಕಾದಂತ ಅನಿವಾರ್ಯತೆ ಇದೆ. ಶಾಸಕರ ಎಚ್ಚರಿಕೆಗಾದ್ರೂ ಜೈಲಾಧಿಕಾರಿಗಳು ಮಣಿಯುತ್ತಾರಾ ಅಂತ ಕಾದು ನೋಡಬೇಕಷ್ಟೇ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇತ್ತು. ಇದೇ ಕಾರಣಕ್ಕೆ ಜೈಲು ಅಧಿಕಾರಿಗಳು ಅಲ್ಲಿ ಜಾಮರ್ ಅಳವಡಿಸಿದ್ದಾರೆ. ಆದರೆ ಅದೇ ಜಾಮರ್ ಅಲ್ಲಿನ ಜನರಿಗೆ ಈಗ ಕಂಟಕವಾಗಿ ಪರಿಣಮಿಸಿದೆ. ರೋಸ್ ಹೋಗಿರೋ ಶಾಸಕರು ಜೈಲಿಗೆ ನುಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನರಕಯಾತನೆ. ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಅಳವಡಿಸಿರುವ ನೆಟ್ವರ್ಕ್ ಜಾಮರ್ನಿಂದ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಜೈಲು ಸುತ್ತಮುತ್ತಲಿನ 3 ಕಿಲೋಮೀಟರ್ ವ್ಯಾಪ್ತಿಯ ಜನರು ಸಮಸ್ಯೆಯಿಂದ ಒದ್ದಾಡುತ್ತಿದ್ದಾರೆ. ವೈದ್ಯರನ್ನ ಸಂಪರ್ಕ ಮಾಡೋಕೂ ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸದಿದ್ರೆ ಜೈಲಿಗೆ ನುಗ್ತೇವೆ. ಶಾಸಕ ವೇದವ್ಯಾಸ ಕಾಮತ್ ಎಚ್ಚರಿಕೆ. ಜೈಲಿನಲ್ಲಿ ಕೈದಿಗಳು ಅಕ್ರಮವಾಗಿ ಮೊಬೈಲ್ ಬಳಸೋದನ್ನ ತಡೆಗಟ್ಟೋಕೆ ಜಾಮರ್ ಅಳವಡಿಸಲಾಗಿದೆ. ಆದರೆ ಈ ಜಾಮರ್ನಿಂದ ಜೈಲಿನ ಸುತ್ತಮುತ್ತಲೂ ನೆಟ್ವರ್ಕ್ ಸಿಗುತ್ತಿಲ್ಲ. ಅಪಾರ್ಟ್ಮೆಂಟ್, ಮನೆಗಳು, ವಾಣಿಜ್ಯ ಸಂಕೀರ್ಣ, ಆಸ್ಪತ್ರೆ, ವಕೀಲರ ಕಚೇರಿ, ಪೆಟ್ರೋಲ್ ಬಂಕ್ ಹೀಗೆ ಹಲವೆಡೆ ನೆಟ್ವರ್ಕ್ ಸಿಗದೆ ಜನರು ರೋಸಿ ಹೋಗಿದ್ದಾರೆ. ಜನರ ಸಮಸ್ಯೆಯನ್ನ ಬಗೆಹರಿಸುವಂತೆ ಶಾಸಕರು ಜೈಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಆದರೆ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಜಿಲ್ಲಾ ಕಾರಾಗೃಹ ಅಂದ್ರೆ ಜಿಲ್ಲಾ ಜೈಲ್, ಇಲ್ಲಿ ಜಾಮರ್ ಅಳವಡಿಕೆ ನಂತರ ಜನರಿಗೆ ಆಗುವಂತಹ ಸಮಸ್ಯೆ ಬಗ್ಗೆ ನಾನು ಈಗಾಗಲೇ ಈ ರಾಜ್ಯದ ಜೈಲು ವಿಭಾಗದ ಉನ್ನತ ಅಧಿಕಾರಿಗಳ ಗಮನ ಫೋನ್ ಮುಖಾಂತರ ನಾನು ಗಮನವನ್ನು ತಂದಿದ್ದೇನೆ. ತದನಂತರ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಜೈಲ್ ಸೂಪರಿಂಟೆಂಡೆಂಟ್ಗಳು ಕೂಡ ಗಮನವನ್ನು ತಂದಿದ್ದೇನೆ. ತದನಂತರ ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ನಿಯೋಗ ಹೋಗಿ ನನ್ನ ನೇತೃತ್ವದಲ್ಲಿ ಜೈಲ್ ಸೂಪರಿಂಟೆಂಡೆಂಟ್ಗಳಿಗೆ ಒಂದು ಮನವಿಯನ್ನ, ಲಿಖಿತವಾದ ಮನವಿಯನ್ನ ಕೂಡ ಕೊಟ್ಟಿದ್ದೇನೆ. ಆದ್ರೆ ನನ್ನದೊಂದು ಪ್ರಶ್ನೆ ಇದೆ, ಜೈಲಿಗೆ ಜಾಮರ್ನ ಅವಶ್ಯಕತೆ ಯಾಕೆ ಬೀಳುತ್ತೆ? ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಶಾಸಕ ವೇದವ್ಯಾಸ ಕಾಮತ್ ಆಕ್ರೋಶ ಹೊರಹಾಕಿದ್ದಾರೆ. ಜೈಲಿನ ಒಳಗೆ ನುಗ್ಗಿ ಜಾಮರ್ ಕಿತ್ತೆಸೆಯುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಮಂಗಳೂರಿನ ಎಲ್ಲ ಆಗುವ ಆಚೆಪಾಚೆ ಇರುವಂತಹ ವಾರ್ಡ್ಗಳಿಗೆ ಆಗುತ್ತಿರುವಂತಹ ಜಾಮರ್ನ ಸಮಸ್ಯೆಗಳನ್ನ ಅವರು ಸರಿಪಡಿಸಿಲ್ಲ ಅಂತೇಳಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನೇತೃತ್ವದ ಕಾರ್ಯಕರ್ತರು